ನಮಸ್ಕಾರ, ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ನಕ್ಕೊಂತ ಇರ್ರಿ. ಇವತ್ತಿನ ಟಾಪಿಕ್ ಭಾರಿ ಸ್ವಾರಸ್ಯಕರ ಐತಿ, ಪೂರ್ವಕ ಆಗೈತಿ. ಸೊ ಇವತ್ತಿಂದ ಏನು ಟಾಪಿಕ್ ಅಂತಂದ್ರೆ, ಇಬ್ಬರು ಹೆಣ್ಮಕ್ಳು ಮಾತಾಡ್ತಿರ್ತಾರೆ. ಸೊ ಈಗ ಒಬ್ಬಾಕಿ ಇನ್ನೊಬ್ಬಾಕಿ. ಸೊ ಅವ್ರು ಮೂರನೇದಕ್ಕಿ ಬಗ್ಗೆ ಮಾತಾಡ್ತಿರ್ತಾರೆ. ಸೊ 1, 2, 3 ಹಿಂಗೆ ಇದು ಟ್ರಯಾಂಗಲ್ ಇರ್ತೈತಿ, ಹಿಂಗೆ ಮಾತಾಡ್ಕೊತ ಇರ್ತಾರೆ. ಸೊ ಈ ಒಂದೇದಕ್ಕೆ ಏನು ಹೇಳ್ತಾಳೆ, ನೋಡ ನಾ ಬಂಗಾರ ತೊಗೊಂಡೆ ಮೊನ್ನೆ, ಒಂದು ತೊಲಿಗೆ 1.5 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಆಗ್ಬಿಟ್ಟೈತಿ, 2 ತೊಲಿ ತೊಗೊಂಡೆ ಅಂತ. ಸೊ ಈಕಿ ಸುಮ್ಮನೆ ಇರ್ತಾಳೆ. ಎರಡನೇದಕ್ಕೆ ಏನಂತಾಳೆ, ಹೌದು ನಾನು ಮೊನ್ನೆ 2 ತೊಲಿ ಅಂಥೇಳಿ ಬುಕ್ ಮಾಡಿ ಬಂದೀನಿ, ಪತ್ತಾರ ಅಂಗಡಿಗೆ ಹೋಗಿದ್ದೆ, ಆ ಬಂಗಾರ ಅಂಗಡಿಗೆ ಹೋಗಿ ಹೇಳಿ ಬಂದೀನಿ ನಾನು, ಅವ್ರು ಕೊಡ್ಬೇಕು ಅಂಥೇಳಿ. ಸೊ ಈಕಿ ಸುಮ್ಮನೆ ಇರೋಂಗಿಲ್ಲ. ಈಕಿ ಇನ್ನೊಂದು ಹೇಳ್ತಾಳೆ, ನಮ್ಮ ಕಾರ್ ತೊಗೊಂಡು ನಮ್ಮ ಮನೆಯವರು ಇದೈತಲ್ಲ ಇದು, ಸೊ ಅವರು ತೊಗೊಂಡು 10 ವರ್ಷ ಆಯ್ತು, ಹಳೇದಾಯ್ತು, ಸಣ್ಣ ಕಾರ್ ಆಗೈತಿ, ಈಗ ನಾವು 4 ಮಂದಿ ಹುಡ್ರಿದಾವು, ಸೊ ದೊಡ್ಡ ಕಾರ್ ತೊಗೊಂತ ಹೇಳಕತ್ತೀನಿ, ತೊಗೊಳಕತ್ತೇ ಇರಲ್ಲ, ಹ್ಞೂ ಅಂದ್ಕೊಂತಾನೆ ಈಗ 5-6 ವರ್ಷ ಆಯ್ತು. ಸೊ ಈಕಿ ಎರಡನೇದಕ್ಕಿಗೆ ಮತ್ತೆ ಅದು ಬೆಂಕಿ ಹತ್ತತ್ತ. ಸೊ ಅದಕ್ಕಿಲ್ಲ, ನಮ್ಮ ಮನೆಯವ್ರಿಗೆ ಹೇಳಿ ಲೋನ್ ತೊಗೊ ಅಂದ್ರೆ ಹೆದರ್ತಾರವ. ಏನೈತಿ ಲೋನ್ ತೊಗೊಂಡ್ರೆ ಏನೈತಿ, ತೀರಿಸ್ಬೇಕು, ಪಗಾರ ಐತಲ್ಲ ತೀರಿಸ್ಲಿ, ಎಷ್ಟು ಹಿಂಗೆ ಹೇಳಿ ಬಂಗಾರ ಮಾಡ್ಕೊಂಡೀನಿ ನಾನು. ಸೊ ಈಗ ಮನೆ ಬಾಡಿಗೆ ಒಳಗಿದ್ದೀವಿ ನಾವು, ಸ್ವಂತ ಮನೆ ಅಂತ ಕಟ್ ಅಂತೇಳಿ ಜಾಗ ಹಿಡಿಯೋಕೆ ಲೋನ್ ಮಾಡಿದ್ರೆ, ಸೊ ಹಿಂಗೆ ಮಾಡ್ಕೋತ ಈಗ ನಾವು ಕಾರ್ ತೊಗೋ ಅಂತ ಹೇಳಿ ಈಗ ಮಾಡ್ತೀನಿ ತಡಿ, ಅವ್ರಿಗೆ ಕರೆಕ್ಟಾಗಿ ಹೇಳ್ತೀನಿ, ಈಗ ತೊಗೊಳಬೇಕು ಕಾರ್ ಅವರು. ಸೊ ನಾವು ಹೊಸದ ತೊಗೊತೀವ, ಸೆಕೆಂಡ್ ಹ್ಯಾಂಡ್ ಎಲ್ಲ ನಮ್ಗೆ ಲೈಕ್ ಆಗೋದಿಲ್ಲ ಅಂತ. ಸೊ ಈ ಒಂದೇದಕ್ಕೆ ಹೇಳ್ತಾಳೆ, ಇಲ್ಲ ನಾವು ಇನ್ನೊಂದು ಮನೆ ಕಟ್ಟಾಕತ್ತೀವಿ, ಇದು ಸ್ವಂತ ಮನೆ ಐತೆ, ಇನ್ನೊಂದು ಕಟ್ತೀವಿ ಅಂತ. ಸೊ ಹಿಂಗೆ ಇದನ್ನು ಇದು ಸಣ್ಣ ಮನೆ ಆಯ್ತು, ದೊಡ್ಡ ಮನೆ 2 ಮನೆ ಕಟ್ತೀವಿ, ಮೇಲೆ ಕೆಳಗೆ ಬಾಡಿಗೆ ಒಂದು ಬೇಕಲ್ಲ ಅಂತಾಳೆ. ಈಕೀಗೆ ಶುರು ಆಗ್ತೈತಿ ಎರಡನೇದಕ್ಕೆ ಏನು ಹೇಳ್ತಾಳೆ, ಇಲ್ಲ ನಾವು ಜಾಗ ತೊಗೊಂಡಿವೆ, ಇಲ್ಲಿ 2 ಗುಂಟೆ ಜಾಗ ತೊಗೊಂಡಿವಿ, ಈಗ ಅದನ್ನು ಅಲ್ಲೇ ಮನೆ ಕಟ್ತೀವಿ, 2 ಗುಂಟೆದಾಗ ಕಟ್ಬಿಡ್ತೀವ ನಾವು, 1 ಗುಂಟೆ ಕಟ್ಟಿದ್ದು ಸಣ್ಣದಾಗ್ತೈತಿ, ದೊಡ್ಡದಾಗಬೇಕಲ್ಲ, ದೊಡ್ಡ ಸೈಟ್, ದೊಡ್ಡ ಸೈಟ್ ಐತಿ, ಆಮೇಲೆ ಮೇನ್ ರೋಡಿಗೆ ಐತವ, ಅಲ್ಲೇ ನಾವು ದೊಡ್ಡ ಹಾಲ್ ದೊಡ್ಡದಾಗಬೇಕು, ಡೈನಿಂಗ್ ಹಾಲ್ ಭಾಳ ದೊಡ್ಡದಿರ್ಬೇಕು, ನಿಮ್ಮ ಸಣ್ಣದೈತಲ್ಲ ಡೈನಿಂಗ್ ಹಾಲ್ ಅಂತ. ಈಕಿ ಒಂದೇದಕ್ಕೆ ಇಲ್ಲ ನಾವು ಕಟ್ಟುವಾಗ ಅದ ದೊಡ್ಡದಿತ್ತು, ಈಗ 2ನೇ ಮನೆ ಕಟ್ಟಿಸ್ತೀವಲ್ಲ ಅವಾಗ ದೊಡ್ಡ ಡೈನಿಂಗ್ ಹಾಲ್, ದೇವ್ರ ಮನೆ ಅಂತೂ ಭಾಳ ಚಂದ ಕಟ್ತೀವ, ಮೈಸೂರಾಗ ಒಬ್ರು ಮನೆ ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ವಿ ಅಲ್ಲಿ ಅಂತ. ಸೊ ಹಿಂಗೆ ಕಂಪೇರ್ ಮಾಡ್ಕೊತ ಏನಾಗ್ತೈತೆ ಅಂದ್ರೆ, ಯಾವ ಟಾಪಿಕ್ ಬರ್ತೈತಿ, ಈ ಟಾಪಿಕ್ ಬರ್ತೈತಿ. ಆಕಿ ಇದಾಳು ಗೊತ್ತನ, ಆಕಿ ಮೂರನೇದಕ್ಕಿ, ಆಕಿ ಗಂಡ ಮೊನ್ನೆ ಸತ್ನಂತ. ಸೊ ಆಕಿ ಗಂಡ ಸತ್ವ, ನಮ್ಮ ಗಂಡ ಯಾವಾಗ ಸಾಯ್ತಾನ ಅಂತ. ಸೊ ಇದು ಹಿಂಗೆ ಹೇಳ್ಕೋತ, ಸೊ ಎಲ್ಲಿಗೆ ಬಂತು ನೋಡಿ ಟಾಪಿಕ್, ಆಕಿ ಗಂಡ ಸತ್ತ, ನನ್ನ ಗಂಡ ಯಾವಾಗ ಸಾಯ್ತಾನ. ಸೊ ಎಲ್ಲದಕ್ಕೂ ಕಂಪೇರ್ ಮಾಡ್ತಿರ್ತಾರೆ. ಎಲ್ಲದಕ್ಕೂ ಕಂಪೇರ್ ಮಾಡೋದ್ರಿಂದ ಇಂಥದ್ದು ಯೋಚನೆ ಮಾಡ್ತಾರೆ, ಇದು ಸರಿಯಲ್ಲ. ಪ್ರತಿಯೊಂದು ಕಂಪೇರ್ ಮಾಡೋದು ಬೇಡ. ಕಂಪೇರ್ ಮಾಡಿ ಜೀವನ ನಡೆಸಿದ್ರೆ ಒಬ್ಬರಿಂದ ನೋಡಿ ನಾವು ಬರೀ ಅದನ್ನ ಮಾಡ್ಕೋತ ಹೋಗ್ತೀವಿ. ಸೊ ಇದು ಚಲೋ ಅಲ್ಲ, ಕಂಪೇರ್ ಮಾಡಬಾರ್ದು ಜೀವನದಾಗ. ಸೊ ಹಿಂಗೆ ಕಂಪೇರ್ ಆಗಿ ಗಂಡ ಸಾಯೋಂಗೆ ಆಗ್ತೈತಿ. ಗಂಡ ಸಾಯಂಗಿಲ್ಲ, ಬಟ್ ಹಿಂಗೂ ಕಂಪ್ಯಾರಿಸನ್ ಮಾಡ್ತಿರ್ತಾರೆ ಅಂತ. ಇದು ಜಸ್ಟ್ ಒಂದು ಉದಾಹರಣೆ. ಎಲ್ಲರೂ ಒಳ್ಳೇದಾಗಲಿ, ನಕ್ಕೊಂತೀರಿ. ಬಾಯ್.